ಇವತ್ತು ನಾವು ಸುಲಭವಾಗಿ ಖಾರ ಕಡುಬನ್ನು ಹೇಗೆ ಮಾಡೋದಂತ ನೋಡೋಣ. ಬೇಳೆಗಳ ಮಿಶ್ರಣನ ಒಳಗಡೆ ತುಂಬಿಸಿ ಹಬೆಯಲ್ಲಿ ಬೇಯಿಸಿ ಮಾಡಲಾಗುವ ಈ ಖಾರ ಕಡುಬನ್ನು ಬೆಳಗಿನ ಉಪಹಾರಕ್ಕೆ ಅಷ್ಟೇ ಅಲ್ಲ, ಹಬ್ಬದ ವಿಶೇಷವಾಗಿ ಕೂಡ ನಾವು ಮಾಡ್ತೇವೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ 4 ಗಂಟೆ ನೆನೆಸಿರೋದನ್ನು ತೊಳೆದು ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. 2 ದೊಡ್ಡ ಚಮಚ ಆಗುವಷ್ಟು 4 ಗಂಟೆ ನೆನೆಸಿದ ಹೆಸರುಬೇಳೆ, 2 ಇಂಚು ಗಾತ್ರದ ಹಸಿ ಶುಂಠಿ, 3 ಹಸಿಮೆಣಸು, 3/4 ಚಮಚ ಉಪ್ಪು. ಇವಿಷ್ಟನ್ನು ನೀರು ಹಾಕದೆ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ 1/4 ಚಮಚ ಇಂಗಿನ ಪುಡಿ, 1/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, 1 ಕಪ್ ಆಗುವಷ್ಟು ಹೆಚ್ಚಿದ ಸಬ್ಬಸಿಗೆ ಸೊಪ್ಪು ಹಾಕಿ ಪುನಃ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇಂಗಿನ ಪುಡಿ ರುಬ್ಬುವಾಗ ಹಾಕ್ಕೊಳ್ಬೋದು. ನನಗೆ ರುಬ್ಬುವಾಗ ಹಾಕಲಿಕ್ಕೆ ಮರ್ತೋಯ್ತು, ಹಾಗಾಗಿ ನಂತರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಹೂರಣ ರೆಡಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ 1.5 ಕಪ್ ನೀರು ಹಾಕಿದ್ದೇನೆ. ಇದಕ್ಕೆ ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ತುಪ್ಪ ಹಾಕಿ ಒಮ್ಮೆ ಇದನ್ನು ಕಲಕಿ ಈ ನೀರಿನಲ್ಲಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ನಂತರ ಇದಕ್ಕೆ ಅಕ್ಕಿ ಹಿಟ್ಟು 1 ಕಪ್ ಆಗುವಷ್ಟು ಹಾಕ್ಕೊಳ್ಬೇಕು. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ಉಪಯೋಗಿಸಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಕಲಕುವಾಗ ಅದರಲ್ಲಿ ಗಂಟಿಲ್ಲದಂತೆ ಚೆನ್ನಾಗಿ ಸೌಟಿನಿಂದನೇ ಹೀಗೆ ಒತ್ತಬೇಕು ಸ್ವಲ್ಪ ಹಿಟ್ಟನ್ನು. ಆವಾಗ ಏನಾದರೂ ಅದರಲ್ಲಿ ಗಂಟಿದ್ದರೆ ಮಧ್ಯದಲ್ಲಿ ಹಸಿ ಇದ್ದರೆ ಹೋಗ್ತದೆ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಆದ ಮೇಲೆ ಇದನ್ನು ನಾವು ಮುಚ್ಚಿ ಒಂದು 3-4 ನಿಮಿಷ ಹಾಗೆ ಬಿಡಬೇಕು. ಸಣ್ಣ ಉರಿಯಲ್ಲಿ ಬಿಡಬೇಕು. ಅದು ಸ್ವಲ್ಪ ಅಲ್ಲೇ ಹಿಗ್ಗಿ ಬೇಯ್ತದೆ. ಮತ್ತು ಮುಚ್ಚುವ ಮುಂಚೆ ಸ್ವಲ್ಪ ತಣ್ಣೀರನ್ನು ಮೇಲ್ಗಡೆ ಚಿಮುಕಿಸಬೇಕು. ಆಗ ತುಂಬ ಒಣಗೋದಿಲ್ಲ ಅದು. ಒಂದು 3-4 ನಿಮಿಷ ಸಣ್ಣ ಉರಿಯಲ್ಲಿ ಹೀಗೆ ಮುಚ್ಚಿ ಇಟ್ಟ ಮೇಲೆ ಪುನಃ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಈಗ ಉರಿನ ನಿಲ್ಲಿಸ್ಬೋದು. ನಿಲ್ಲಿಸಿದ ನಂತರ ಇದನ್ನು ನಾವು ಬೇರೆ ಒಂದು ಪಾತ್ರಕ್ಕೆ ಹಾಕ್ಕೊಳ್ಳೋಣ. ಯಾಕಂದರೆ ಬಾಣಲೆ ಬಿಸಿ ಇರ್ತದೆ, ಅದು ಇನ್ನೂ ಒಣಗ್ತದೆ ಹಿಟ್ಟು ಅದರಲ್ಲೇ ಇಟ್ಟರೆ. ಹಾಗಾಗಿ ಬೇರೆ ಪಾತ್ರೆಗೆ ಹಾಕಿದ ಮೇಲೆ ಕೈಯನ್ನು ನೀವು ತಣ್ಣೀರಿನಲ್ಲಿ ಅದ್ದುಕೊಳ್ತಾ ಇದನ್ನು ನಾದ್ಕೊಂಡು ಕಲಿಸ್ಕೊಳ್ಬೇಕು. ಮಧ್ಯೆ ತಣ್ಣೀರಿನಲ್ಲಿ ಕೈ ಅದ್ಕೊಳ್ತಾನೆ ಇರಬೇಕು. ಆಗ ಅದು ಸಾಫ್ಟಾಗಿ ಮೆತ್ತಗೆ ನಮಗೆ ಕಲಿಸ್ಲಿಕ್ಕೆ ಆಗ್ತದೆ. ಮೆತ್ತಗೆ ಈ ರೀತಿ ಹಿಟ್ಟನ್ನು ತಯಾರು ಮಾಡಿಕೊಂಡು ನಂತರ ಒಂದೇ ಗಾತ್ರದ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ನಾನು ತೋರಿಸಿರೋ ಪ್ರಮಾಣದಲ್ಲಿ 8-10 ಖಾರ ಕಡುಬು ಮಾಡ್ಬೋದು, ಆದರೆ ನಾನು ಕೇವಲ 5 ಖಾರ ಕಡುಬು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾವು ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಯಾವುದನ್ನು ಉದುರಿಸ್ಕೊಳ್ಬೋದು. ನಂತರ ಇದನ್ನು ಮೆತ್ತಗೆ ಹೀಗೆ ಲಟ್ಟಿಸ್ಕೊಳ್ಬೇಕು. ಮಾಡಿಟ್ಕೊಂಡಿರೋ ಉಂಡೆನ. ಅಕ್ಕಿ ಹಿಟ್ಟಾದ್ರಿಂದ ಅಂಚು ಸ್ವಲ್ಪ ಒಡೆದ ಹಾಗೆ ಇರ್ತದೆ, ಬಿರುಕು ಇರ್ತದೆ. ಅದು ಸರಿ ಮಾಡಬೇಕು ಅಂತಿದ್ರೆ ಈ ಥರ ಒಂದು ಮುಚ್ಚಳದಿಂದ ಕಟ್ ಮಾಡ್ಕೊಳ್ಬೋದು. ಕರೆಕ್ಟಾಗಿ ವೃತ್ತಾಕಾರದಲ್ಲಿ ಬರ್ತದೆ. ಮಧ್ಯದಲ್ಲಿ ಬೇಳೆ ಮಿಶ್ರಣನ ಹೀಗೆ ಇಟ್ಟು ಅಂಚಿಗೆ ಸ್ವಲ್ಪ ತಣ್ಣೀರನ್ನು ತಾಗಿಸಿದರೆ ಅಂಟಿಸ್ಕೊಳ್ಳಿಕ್ಕೆ ಆಗ್ತದೆ ನಮಗೆ. ನಿಧಾನಕ್ಕೆ ತೆಗಿಬೇಕು, ಅದು ಹರಿದು ಹೋಗದೆ ಇರೋ ಹಾಗೆ. ಹೀಗೆ ಬದಿಯಲ್ಲಿ ಹೀಗೆ ಮೆತ್ತಗೆ ಒತ್ಕೊಳ್ಬೇಕು. ನಂತರ ಬೇಕಿದ್ರೆ ಹೀಗೆ ಪುನಃ ಮಡಚಿ ಅಲ್ಲೇ ಒಂದು ನಾವು ಆಕಾರ ಕೊಡ್ಬೋದು, ಚೆಂದ ಕಾಣಲಿಕ್ಕೆ ಅಂಥೇಳಿ. ಹೀಗೆ ತುದಿಯಲ್ಲಿ ಆದರೆ ಮಾಡ್ಬೋದು, ಇಲ್ಲದೇ ಇದ್ದರೆ ಹಾಗೆ ಕೂಡ ಬಿಡ್ಬೋದು. ಈ ಥರ ಡಿಸೈನ್ ಮಾಡಲೇಬೇಕು ಅಂತಿಲ್ಲ. ಆದರೆ ತುದಿಯನ್ನು ಚೆನ್ನಾಗಿ ನೀರು ಹಾಕಿ ಅಂಚನ್ನು ಒತ್ತಿ ಇರಬೇಕು, ಇಲ್ಲದೇ ಇದ್ದರೆ ಹೂರಣ ಹೊರಗೆ ಬರ್ತದೆ. ನೋಡಿ, ಈ ರೀತಿ ಎಲ್ಲದನ್ನು ತಯಾರು ಮಾಡ್ಕೊಳ್ಬೇಕು. ನಾನು ಆಗಲೇ ಹೇಳಿದಾಗೆ 5 ಕಡುಬನ್ನು ತಯಾರು ಮಾಡ್ಕೊಂಡಿದ್ದೇನೆ. ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಇಡ್ಲಿ ಪಾತ್ರೆಯೊಳಗೆ ನೀರು ಕುದ್ದ ಮೇಲೆ ಅದರೊಳಗೆ ಇಟ್ಟು ಅದರ ಮೇಲ್ಗಡೆ ಮಾಡಿಟ್ಕೊಂಡಿರುವಂಥ ಖಾರ ಕಡುಬುಗಳನ್ನು ಇಟ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಬೇಯಿಸಿ ಸುಮಾರು ಒಂದು 20 ನಿಮಿಷ ಬೇಯಿಸಬೇಕಾಗ್ತದೆ. ಒಂದೇ ಸಮನೆ ದೊಡ್ಡ ಉರಿಯಲ್ಲಿ ಬೇಯಿಸಿದರೆ ಆ ಕಡುಬು ಮೇಲ್ಮೈ ತುಂಬ ಒಡೆದು ಹೋಗ್ತದೆ. ಸ್ವಲ್ಪ ತಣ್ಣದ ಮೇಲೆ ಅದನ್ನು ಇಡ್ಲಿ ಪಾತ್ರೆಯಿಂದ ಹೊರಗೆ ತೆಗೀರಿ. ನೋಡಿ, ರುಚಿಯಾದ ಖಾರ ಕಡುಬು ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನು ಗಣೇಶ ಚತುರ್ಥಿಗೆ ನಾವು ಮಾಡ್ತೇವೆ. ಅಷ್ಟೇ ಅಲ್ಲ, ಬೆಳಗ್ಗೆ ನಮಗೆ ತಿಂಡಿಗೆ ತಿನ್ನಬೇಕು ಅನಿಸ್ದಾಗೂ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.